ಮನದಲ್ಲಿ ಶ್ರದ್ಧೆ ಇಟ್ಟ ವ್ರತ ನಿಯಮಗಳನ್ನು ಅವನ್ನ ಗೆಲ್ಲಬೇಕು. ಇಲ್ಲಿ ಗೆಲ್ಲಿಕ್ಕೆ ಏನಿದೆ? ನೀವು ಹಣ ತಗೊಂಡ್ರು ರಾತ್ರಿ ಮಾಡ್ಕೊಂಡು ಅವನು ಬೆಳಗ್ಗೆ ಇರೋಂಗಿಲ್ಲ ಅಲ್ವಾ? ಇರ್ತೀರಾ? ಯಾರಿಗ ದೊಡ್ಡ ನಂಬಿಕೆ ಇದೆಯಾ? ನಾ ರಾತ್ರಿ ಇರ್ತೀನಿ ಅಂದಳು. ನಾ ಈಗ ಮಾತಾಡ್ತಾ ಇದ್ದುಕೊಂಡ್ರೆ ಗಡಕ್ ಅಂತ ಹೇಳಿದ್ರೆ ತೇರೆ ಹಿಡಿತಾರ ಇಲ್ಲ, ಕರೆಯೋದಿಲ್ಲ. ಪಂಚಪೀಠಾಧೀಶರಿಗೂ ಒಂದು ದಿವಸ ತೇರಂತಿದ್ರಿ ನೋಡಿ. ಯಾವ ತೇರೆ? ಈಗ 4 ಗಾಲಿ ತೇರೆ, ಅವ್ರನ್ನ ಎತ್ಕೊಂಡು ಹೋಗ್ತಾರೆ. ಈಗ ನಮಗೆ 4 ಗಾಲಿ ತೇರಾಗಿದೆ. ಹಾಗಾಗಿ ಪ್ರತಿಯೊಂದು ಮನುಷ್ಯನಿಗೂ ಹುಟ್ಟಿಯಾದ ಮೇಲೆ ಆತ್ಮಕ್ಕೆ ಕೌಶಲ್ಯ ಕೊಟ್ಟವನೇ ಪರಮಾತ್ಮ. ಪರಮಾತ್ಮ ಯಾರು ಅಂತ ಹೇಳುವಂತ ಅಂಶವನ್ನ ತಿಳ್ಕೊಳ್ಳಿಕ್ಕೆ ನೀವು ಈ ಭೂಮಿಗೆ ಬಂದಿದ್ದೀರಿ, ಬೇರೆ ಏನಕ್ಕೂ ನೀವು ಬಂದಿಲ್ಲ. ಚಂದ ಅಂದದ ಕಡಲು ಕೊಟ್ಟಿದ್ದಾನೆ, ಹೊಳೆ ಕೊಟ್ಟಿದ್ದಾನೆ, ನದಿ ಕೊಟ್ಟಿದ್ದಾನೆ, ಮರ ಗಿಡಗಳು ಕೊಟ್ಟಿದ್ದಾನೆ, ಸೂಪರ್ ಆದಂತ ಪ್ರಾಣಿಗಳನ್ನ ಕೊಟ್ಟಿದ್ದಾನೆ, ಪಕ್ಷಿಗಳನ್ನ ಕೊಟ್ಟಿದ್ದಾನೆ, ಜಲಗಳನ್ನ ಕೊಟ್ಟಿದ್ದಾನೆ. ಇದನ್ನ ಏನ ಕೊಟ್ಟಿದ್ದಾನೆ ಅಂತಂದ್ರೆ, ನೀವು ಮಹಾರಾಜರು, ನಿಮಗೆ ಬುದ್ಧಿ ಕೊಟ್ಟಿದ್ದೀನಿ, 6 ಸೆನ್ಸ್ ಕೊಟ್ಟಿದ್ದೀನಿ. 6 ಗುಣಗಳುಳ್ಳಂತ ಬಹಳ ವಿಶೇಷವಾದ ಸೂಕ್ಷ್ಮ ಮಾನವ. ಆ ಮಾನವಿಗೆ ವಿಶೇಷವಾದಂತ 6 ಸೆನ್ಸ್ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮನ್ನ ರಾಜರನ್ನಾಗಿ ಮಾಡಿದ್ದಾನೆ. ನೀವು ಈ ಭೂಮಂಡಲದಲ್ಲಿ ಬಂದು ನೋಡಿ, ನಿಮಗೆ ಒಂದು ಕಲ್ಪನೆ ಲೋಕವನ್ನ ಹೇಳ್ತಾ ಇದ್ದೀನಿ ಒಂದೇ ಕ್ಷಣದಲ್ಲಿ. ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ನಿಮಗೆ ಹಿಂಗೆ ಆಶೀರ್ವಚನ ಮಾಡೋರು ಯಾರು ಸಿಗೋಂಗಿಲ್ಲ. ನಾವು ಸಣ್ಣ ವಯಸ್ಸಿಂದನೂ ಅಂತರ್ಜ್ಞಾನ ಮಾಡ್ಕೊಂಡು ಬಂದವನು, ಸಣ್ಣ ವಯಸ್ಸಿಂದನೂ ಧ್ಯಾನದಲ್ಲೇ ಇರುವವನು. ಹಾಗಾಗಿ ಆ ಪರಮಾತ್ಮನ ಸಂಘ ಏನು, ಅವನ ಆನಂದ ಏನು, ಅವನ ದಿವ್ಯಾನಂದ ಏನು, ಅವನ ಆಟ ಲೋಟದಲ್ಲಿ ಬೆಳೆದಂತ ಒಂದು ಮಗು ಆತ್ಮ. ಶರೀರ ಅಲ್ಲ, ಮೋಹನ್ ಅಂತಲ್ಲ, ಹೆಸರಲ್ಲ. ಹೆಸರು ಬಿಡಿ, ಎಲ್ಲ ಬೇಕಾದಷ್ಟು ಇಡ್ತಾರೆ. ನಂಬರ್ ಆಗಿ ಹೆಸರುಗಳನ್ನ ಇಟ್ಕೊಳ್ತೀವಿ. ಈಗ ಶಿವ ಅಂತ ಹೇಳ್ತೀರಪ್ಪ, ಓಂ ನಮ ಶಿವ ಅಂತಂದ್ರೆ ನಿಮಗೆ ಸೇರುತ್ತೋ ಅವನಿಗೆ ಸೇರುತ್ತೆ? ಯಾವ ಶಿವನಿಗೆ ಸೇರುತ್ತೆ? ಆ ಶಿವನಿಗೆ ಸೇರುತ್ತೋ ನಿಮಗೆ ಸೇರುತ್ತೋ? ಮತ್ತೆ ಯಾಕೆ ದೇವರ ಹೆಸರೆಲ್ಲ ಇಟ್ಕೊಂಡಿದೀವಿ ನಾವು? ಶಂಕರ, ಶಿವ, ಮುತ್ತು, ಕಡಲಲ್ಲಿ ಸಿಗುವಂತ ಮುತ್ತು ಅಲ್ವಾ? ಇದೆಲ್ಲ ಹೆಸರು ಇಟ್ಕೊಂಡಿದೀವಿ ನಾವು. ನಾನು ಓಂ ನಮ ಶಿವಾಯ ಅಂತ ಮಹಾಮಂತ್ರದಲ್ಲಿ ಧ್ಯಾನ ಮಾಡ್ತಾ ಇದ್ರೆ, ಏಕಾಗ್ರತೆಯಲ್ಲಿ ನಾ ಇದ್ರೆ, ಚೇತನ ಶಕ್ತಿನ ಚೈತನ್ಯ ತಗೊಳ್ಬೇಕಾದ್ರೆ ನಾವು ಓಂ ನಮ ಶಿವಾಯ ಅಂತಂದ್ರೆ ಈ ಶಿವನಿಗೆ, ಮನುಷ್ಯ ಶಿವನಿಗೆ ಹೋಗುತ್ತೋ ಪರಮಾತ್ಮನಿಗೆ ಹೋಗುತ್ತೋ? ಹಾಗಾಗಿ ಗೆದ್ದಲಿಡಿದಂತ ಕಬ್ಬಿಣ ಒಳಗಡೆ ಇರುವಂತ ಆತ್ಮ ಬೂದಿ ಮುಚ್ಚಿದ ಕೆಂಡದಂತಿದೆ ನಿಮ್ಮ ಒಳಗಡೆ. ಅದನ್ನ ವಿಚಾರಿಸುವಂತ ಶಕ್ತಿ ಈ 48 ದಿವಸ ವ್ರತದಲ್ಲಿದೆ. ಅದನ್ನ ನೀವು ಕಂಡಿಡ್ಕೋಬೇಕು. ಅರ್ಧ ಗಂಟೆ ನೀವು ಮನಸ್ಸನ್ನ ಮುಚ್ಚಿ ಶಬರಿಮಲೆಗೆ ನೀವು ಹೋಗ್ಬೋದು. ಓಸಲಿ ಇಲ್ಲಿ ಬೀಡಿಗೆ ಬರುತ್ತೆ, ನೀವು ಇದ್ರ ಎಲ್ಲರೂ ಸ್ವಾಮಿಗಳು ಎಲ್ಲರೂ ಇದ್ರ? ಯಾರ್ಯಾರು ಇದ್ರಿ ಕೈ ಎತ್ತಿ? ಎಲ್ಲರೂ ಇದ್ರಿ ಅಂದ್ರೆ ನೀವು 48 ದಿವಸ ಇನ್ನು ಮುಂದೆ ವ್ರತ ಮಾಡ್ತೀರಾ? ಸತ್ಯವಾಗಿ ಪ್ರಮಾಣ ಮಾಡಿ. ಅಯ್ಯಪ್ಪನಾಣೆಗೂ ಗುರುಗಳೇ ಅಂತ ಹೇಳ್ರಿ, ಎಲ್ಲರೂ ಹೇಳ್ರಿ. ಅಯ್ಯಪ್ಪನಾಣೆಗೂ ಇನ್ನು ಮುಂದೆ 48 ದಿವಸದ ವ್ರತವನ್ನ ನಾವು ಆಚರಣೆ ಮಾಡ್ತೀವಿ. ಗುರುಗಳು ಹೇಳೋದು ನಿಮ್ಮ ಒಳಿತಿಗೆ ಹೇಳ್ರಿ, ಅದು ನನ್ನ ಒಳಿತಿಗೆ ಅಂತ ಹೇಳೋದಾಗ್ತಿದೆ. ಎಲ್ಲರೂ 48 ದಿವಸ ವ್ರತ ಮಾಡಿ ನಿಮ್ಮ ಕಷ್ಟ ದುಃಖಗಳೆಲ್ಲ ಮಾಯ ಆಗುತ್ತೆ. ನಿಮ್ಮಲ್ಲಿದ್ದ ಸಂಕಷ್ಟಗಳನ್ನ ಸಮೇತನು ಪರಮಾತ್ಮ ಅಗ್ನಿದೇವನಾದಂತ ಅಯ್ಯಪ್ಪ ಎಲ್ಲಾನು ದುರಿತ ನಿವಾರಣೆಯನ್ನ ಮಾಡ್ತಾನೆ. ಹಾಗಾಗಿ ತಂದೆ ತಾಯಿಗಳು ಕಷ್ಟದಲ್ಲಿರ್ತಾರೆ. ನೀವು ದುಶ್ಚಟಗಳನ್ನ ಮಾಡ್ತಾ ಕೆಲವರಿಗೆ ಹ್ಯಾಬಿಟ್ ಆಗ್ಬಿಡ್ತದೆ, ಅಡಿಕ್ಟ್ ಆಗ್ಬಿಡ್ತೀರಿ. ಮಾಣಿಕ್ ಚಂದ ಇಲ್ಲದೆ ನಡೆಯೋಂಗಿಲ್ಲ. ನಮ್ಮ ಮುತ್ತು ಸ್ವಾಮಿ ಹೇಳ್ತಾ ಇದ್ರೆ, ಗುರುಗಳೇ ಮಾಣಿಕ್ ಚಂದ ಇಲ್ಲದೆ ನಡೆಯೋಂಗಿಲ್ರಿ, ನನಗೆ ನಾನು 5 ತಿಂತಾ ಇರೋದು 1 ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಸ್ವಾಮಿಗಳು. ನಾನು 1, 2 ಏನೋ ಮಾಡಬೇಕು ಅಂತ ಯೋಚನೆ ಮಾಡಕತ್ತೀನಿ. ಅದು ನನ್ನ ಬಿಡ್ತಾ ಇಲ್ರಿ, ನನ್ನ ಬಿಡಕತ್ತಿಲ್ರಿ. ಅದೇ ನಾ ಬಿಡಕತ್ತೀನಿ, ಅದು ನನ್ನ ಬಿಡಕತ್ತಿಲ್ಲ, ಅದು ನನ್ನ ಬಿಡಕತ್ತಿಲ್ಲ. ಅಂದ್ರೆ ಅರ್ಥ ಏನಂತಂದ್ರೆ, ಯಾವ ಚಟಗಳಿಗೆ ನಾವು ಅಂಟ್ಕೊಂಡಿರ್ತೀವೋ ಅದ್ರ ದಾಸರು ನಾವಾಗಬಾರದು, ಅದ್ರ ಗುಲಾಮನ